ಈಗ ಎಕ್ಸಾಮಿಗೆ ಪ್ರಿಪೇರ್ ಆಫೀಸರ್ನಾಗೆ ಸುಮಾರೆಲ್ಲ ಓದಕ್ಕಿರುತ್ತೆ, ಅಷ್ಟೊತ್ತಿ ಕೆಲವು ಕಷ್ಟದಂಥ ಸಬ್ಜೆಕ್ಟ್ ಎಲ್ಲ ಇರುತ್ತೆ, ಅದನ್ನು ಹೇಗೆ ಮ್ಯಾನೇಜ್ ಮಾಡ್ಕೊಂಡು ಹೋಗ್ಬೋದು? ಅಂದರೆ ಪುನಃ ರಿವಿಷನ್ ಮಾಡೋದು, ಅಂದರೆ ಎಷ್ಟು ಸತಿ ರಿವಿಷನ್ ಮಾಡ್ತಾ ಹಾಗೆ? ಈಗ ನಮ್ಮಲ್ಲಿ ಸ್ಪರ್ಧಾ ಸಾರಥಿಯಲ್ಲಿ ನಾವೇನು ಮಾಡುತ್ತೆ, ಒಂದು ಸರ್ತಿ ಕ್ಲಾಸಸ್ಗಳಾದಮೇಲೆ ನಿಮ್ಮನ್ನು ಕೂತ್ಕೊಂಡು ಓದ್ಲಿಕ್ಕೆ ಹೇಳುತ್ತೆ, ನಾವು ಎಲ್ಲರಿಗೂ ಕೂರಿಸಿ ಓದಿಸುತ್ತೆ. ಯಾಕೆ ಅಂತ ಕೇಳಿದ್ರೆ, ಪ್ರೈಮರಿಯಲ್ಲಿ ಇರಬೇಕಾದ್ರೆ ಟೀಚರ್ ಯಾವಾಗಲೂ ಹೇಳ್ತಾಯಿದ್ರು, ಮಕ್ಕಳೇ ನಾಳೆ ಕ್ಲಾಸ್ ಮಾಡ್ತೀನಿ ಈ ಚಾಪ್ಟರ್ನ ನೀವು ಓದ್ಕೊಂಡು ಬನ್ನಿ ಅಂತ ಹೇಳ್ತಾಯಿದ್ರು. ಬಟ್ ನಾವು ಯಾರೂ ಓದ್ಕೊಂಡು ಹೋಗ್ತಿರ್ಲಿಲ್ಲ, ಯಾಕಂದರೆ ಟೀಚರ್ ಕ್ಲಾಸ್ ಆದಮೇಲೆ ಓದಿದ್ರೆ ಹೆಚ್ಚಿತ್ತು. ಆದರೆ ಕಾಂಪಿಟೇಟಿವ್ ಎಕ್ಸಾಮ್ ಬಂದಾಗ ಪ್ರೈಮರಿಯಲ್ಲಿ ಹೈಸ್ಕೂಲ್ನಲ್ಲಿ ಏನು ಟೀಚರ್ ಹೇಳಿದ್ರಲ್ಲ ಅದನ್ನು ನೀವು ಫಾಲೋಅಪ್ ಮಾಡಿದ್ರೆ ಸಾಕೇನು, ಭಾಳ ಅದಕ್ಕೆ ಏನು ಟ್ರಿಕ್ಸ್ಗಳು ಬೇಕು ಅಂತಿಲ್ಲ. ಪಾಠ ಮಾಡೋದಕ್ಕಿಂತ ಮುಂಚೆ ಓದ್ಕೊಂಡ್ರೆ ಸಾಧ್ಯ ಆಯಿತು ಅಂತಂದರೆ ನಾಳೆ ಪಾಠ ಮಾಡುವಾಗ ಇನ್ನೂ ಈಸಿ ಅನಿಸುತ್ತೆ. ಇನ್ನು ಪಾಠ ಆದಮೇಲೆ ಕೂತ್ಕೊಂಡು ಓದಿದ್ರಿ ಅಂದರೆ ಆಯಾ ದಿನ ಮಾಡೋದು ಆಯಾ ದಿನ ಓದ್ಕೊಂಡ್ರಿ ಅಂತ ಅಪ್ಡೇಟ್ ಆಯಿತು. ಮತ್ತು ನೆನ್ಪಿಟ್ಕೊಳ್ಳಿಕ್ಕೆ ಹೇಗೆ, ಒಂದು ಸರ್ತಿ ನೀವು ಓದಿದರೆ ಯಾವ ಮನುಷ್ಯನಿಗೂ 100% ನೆನ್ಪಿಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾರಿಗವ್ರು ನೆನ್ಪುಳಿಯುತ್ತಾ? ಯಾರಿಗೂ ನೆನ್ಪುಳಿಯಲ್ಲ. ನೀವೇನು ಮಾಡಬೇಕು, ಮತ್ತೆ 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 ಓದಬೇಕು. ಒಂದು ಸಬ್ಜೆಕ್ಟನ್ನೇ ಒಂದು 8 ಸರ್ತಿ 10 ಸರ್ತಿ ಮತ್ತೆ ಮತ್ತೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಓದಬೇಕು. ಸರ್ ಟೈಮ್ ಹಿಡಿಯಲ್ವಾ? ಖಂಡಿತ ಹಿಡಿಯಲ್ಲ. ನೀವೇ ಗಮನಿಸಿದಿರಿ. ಈಗ ದರ್ಶನ್ ಏನು ಹೇಳ್ದ, ನನಗೆ ಆರಂಭದಲ್ಲಿ ಇದ್ಬೇಕಾದ್ರೆ ಟೈಮು ದಿನಗಟ್ಟಲೆ ಹಿಡಿತಾ ಇತ್ತು ಒಂದು ಸಬ್ಜೆಕ್ಟ್ ಮುಗಿಸ್ಲಿಕ್ಕೆ. ಈಗ ಒಂದು ಸಬ್ಜೆಕ್ಟನ್ನು ಒಂದು ದಿನಕ್ಕೆ ಮುಗಿಸ್ತೀನಿ. ಹೆಂಗೆ ಬರುತ್ತಿದ್ದು? ಮತ್ತೆ ಮತ್ತೆ ಓದೋದನ್ನೇ ಮತ್ತೆ ಮತ್ತೆ ಓದುವಾಗ ಒಂದು ಚಾಪ್ಟರನ್ನು ನೀವು ಒಂದು ಸರ್ತಿ ಓದ್ತಿರಂದ್ರೆ 1 ಗಂಟೆ ಹಿಡಿಬೋದು, ಇಲ್ಲ 2 ಗಂಟೆ ಹಿಡಿಬೋದು ನಿಮ್ಗೆ ಆರಂಭದಲ್ಲಿ ಓದಬೇಕಾದ್ರೆ. ಇಲ್ಲ ಒಂದು ದಿನ ಬೇಕಾಗ್ಬೋದು ಆರಂಭದಲ್ಲಿ. ನಿಮ್ಗೆ ಅದೇ ಚಾಪ್ಟರನ್ನು 2ನೇ ಸರ್ತಿ ಓದಬೇಕಾದ್ರೆ ಒಂದಿನ ಹಿಡಿದಂಥ ಚಾಪ್ಟರ್ ಏನಿತ್ತು ಅದು ಅರ್ಧ ದಿನಕ್ಕೆ ಬಂದು ನಿಲ್ಲತ್ತೆ. 3rd ಟೈಮ್ ಓದಬೇಕಾದ್ರೆ ಒಂದು 2 ಗಂಟೆಗೆ ಬಂದು ನಿಲ್ಲತ್ತೆ. 4th and 5th ಟೈಮ್ ಓದಬೇಕಾದ್ರೆ 1 ಗಂಟೆಯಲ್ಲಿ ಒಂದು ದೊಡ್ಡ ಚಾಪ್ಟರನ್ನು ಓದಿ ಮುಗಿಸ್ತೀರಿ. ಇಷ್ಟೇ ಬೇಕಿರೋದು. ಅಂದರೆ ನೀವೆಷ್ಟು ರಿವಿಷನ್ ಮಾಡ್ತಿರೋ ಅಷ್ಟು ಪರ್ಫೆಕ್ಟ್ ಆಗ್ತಾ ಹೋಗ್ತೀರಿ. ಕಾಂಪಿಟೇಟಿವ್ ಎಕ್ಸಾಮಿಗೆ ಬೇಕಿರೋದು ಇದೆ. ದರ್ಶನ್ ಅಣ್ಣ ಹೇಳ್ರಿ, ಈಗ ಒಬ್ಬೊಬ್ಬರಿಗೆ ವೈಯಕ್ತಿಕವಾಗಿ ಸರ್ ಗೈಡೆನ್ಸ್ ತಗೊಂಡೆ ಗೈಡ್ ಮಾಡ್ತಾರ, ಒಬ್ಬೊಬ್ರದ್ನೇ ಇಂಡಿವಿಜುವಲ್ ಆಗಿ ತಗೊಂಡೆ ಇದು ಮಾಡ್ತಾರೆ. ಸುಮಾರು ಜನ ಮಕ್ಕಳ ಪತಿಗೆ ನೀವು ಒಬ್ಬೊಬ್ರನ್ನೇ ಹೇಗೆ ತಗೊಂತೀರಿ? ಅದಕ್ಕೆ ಸ್ಪರ್ಧಾ ಸಾರಥಿ ಡೇ 1 ಒಂದು ಕಾನ್ಸೆಪ್ಟ್ ಇಟ್ಕೊಂಡು ಬಂತು. ಏನಂತ ಕೇಳಿದ್ರೆ ಸೂಪರ್ 50 ಅಂತೇಳಿ ಅಷ್ಟೇ. ಅಂದರೆ 50 ಮಕ್ಕಳನ್ನ ಹಾಕಿ ಒಂದು ಕೋಚಿಂಗ್ ಮಾಡೋದು ಅಂತೇಳಿ. ಯಾವಾಗ ತುಂಬ ಸಮಸ್ಯೆ ಆಗುತ್ತೆ ಗೊತ್ತಾ, ಈಗ ಹೊರಗಡೆ ಕೆಲವು ಕೋಚಿಂಗ್ ಸೆಂಟರ್ಗಳಿದೆ. ನೀವು ಬೆಂಗಳೂರು ಧಾರವಾಡ ಹೋದರೆ ಒಂದೊಂದು ಕ್ಲಾಸ್ ರೂಮ್ನಲ್ಲಿ 200, 300, 400 ಜನ ಎಲ್ಲ ಕೂತಿರ್ತಾರೆ. ಪಾಠ ಹೇಗೆ ಅಂತ ಕೇಳಿದ್ರೆ ಆ ಕಡೆ ಈ ಕಡೆ 1-2 ಸ್ಪೀಕರ್ನ ಹಾಕಿ ಅದ್ರ ಮೂಲಕ ಕೇಳಿಸುವಂಥದ್ದು. ಅಲ್ಲಿ ಒಂದು ಬರೀಲಿಕ್ಕೆ ಒಂದು ಸರಿಯಾದ ವ್ಯವಸ್ಥೆ ಕೂಡ ಇರೋದಿಲ್ಲ. ಹಂಗಿರ್ಬೇಕಾದ್ರೆ ಇಂಡಿವಿಜುವಲ್ ಅವ್ರನ್ನ ಗಮನಿಸೋಕೆ ಯಾರಿಂದನೂ ಸಾಧ್ಯ ಆಗೋದಿಲ್ಲ. ನಾವೇನು ಮಾಡ್ತೀವಿ, ಸೂಪರ್ 50 ಕಾನ್ಸೆಪ್ಟ್ ಮಾಡಿ ಇಲ್ಲಿರೋದು 50 ಚೇರ್, 50 ಚೇರಿಗೆ ಮಕ್ಕಳನ್ನು ಕೂರಿಸಿ ಅದಕ್ಕೆ ತಕ್ಕಂಗೆ ಪಾಠ ಮಾಡ್ತಾ ಹೋಗ್ತೀವಿ. ಜೊತೆಗೆ ಕ್ಲಾಸಸ್ ಆದಮೇಲೆ ಮಕ್ಕಳು ಪ್ರಶ್ನೆಯಲ್ಲಿ ಅವ್ರಿಗೆ ಕ್ವಶನ್ ಕೇಳುವಂಥದ್ದು, ಅಥವಾ ಯಾವ ರೀತಿಯಲ್ಲಿ ಓದ್ಕೋತಾ ಇದ್ದಾರೆ ಅಂತೇಳಿ ಪ್ರತಿನಿತ್ಯ ಅವರಿಗೆ ಇತ್ತಿಷ್ಟು ಪೇಜ್ ಓದ್ಕೊಂಡು ಬರಬೇಕು ಅಂತ ಹೇಳೋದು, ಇದೆಲ್ಲ ಗಮನಿಸ್ತಾ ಇರ್ತೀವಿ. ಹಾಗಾಗಿ ನಮಗೆ ಇಂಡಿವಿಜುವಲಿ ಮಕ್ಕಳನ್ನ ಎಲ್ಲರನ್ನೂ ಗಮನಿಸೋದಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ತುಂಬ ಗುಡ್ಡೆ ಹಾಕಲ್ಲ ನಾವು. ಎಲ್ಲ 5-6 ಮಕ್ಕಳು ಅಂತೇಳಿ ಬಂದವರು ಎಲ್ಲ ಗುಡ್ಡೆ ಹಾಕಿಡಲ್ಲ. ಇರೋದು ಎಷ್ಟು? 50, ಮ್ಯಾಕ್ಸಿಮಮ್ 50 ಹಾಕ್ತೀವಿ. ಸ್ಪರ್ಧಾ ಸಾರಥಿ ನೇಮ್ ಕೇಳಲಿಕ್ಕೆ ತುಂಬ ಚೆನ್ನಾಗಿತ್ತು. ಈ ಸ್ಪರ್ಧಾ ಸಾರಥಿ ನೇಮ್ ಇಡಲಿಕ್ಕೆ ನಿಮಗೊಂದು ಹಿಂದಿನ ಏನಾದರೂ ಒಂದು ಇಲ್ಲ, ಈ ಪ್ರಶ್ನೆ ಭಾಳ ಖುಷಿ ಕೊಡುತ್ತೆ. ಯಾಕೆ ಅಂತ ಕೇಳಿದ್ರೆ ಹೆಸರು ಇಡೋದಕ್ಕಿಂತ ಮುಂಚೆ ಬಹಳ ಆಲೋಚನೆ ಮಾಡಿದ್ದೀನಿ, ತುಂಬ ಆಲೋಚನೆ ಮಾಡಿದ್ದೀನಿ ಏನು ಹೆಸರನ್ನು ಕೊಡ್ಬೋದು ಅಂತ. ಯಾವಾಗಲೂ ನನಗೆ ಮಕ್ಕಳಿಗೆ ನಾನು ನಿಮಗೆ ಸಾಕಷ್ಟು ಸರ್ತಿ ಪಾಠ ಮಾಡಬೇಕಾದ್ರೆ ಹೇಳ್ತಾ ಇರ್ತೀನಿ, ರಾಮಾಯಣ ಓದಿ, ಮಹಾಭಾರತ ಓದಿ, ಕುರುಕ್ಷೇತ್ರ ಯುದ್ಧಗಳನ್ನು ತಿಳ್ಕೊಳ್ಳಿ, ಭಗವದ್ಗೀತೆ ಓದಿ ಅಂತ. ಯಾಕೆ ಅಂತ ಕೇಳಿದ್ರೆ ಇದೆಲ್ಲ ಓದಬೇಕಾಗಿರೋದು ವೃದ್ಧಾಪ್ಯದಲ್ಲ, ಇದು ಯಾವುದು ಓದಬೇಕಾಗಿರೋದು ವಿದ್ಯಾರ್ಥಿ ಜೀವನದಲ್ಲೇ ಓದಬೇಕು. ಯಾಕೆ ಅಂದರೆ ಅದರಲ್ಲಿರುವಂಥ ಮೌಲ್ಯಗಳೇ ನಿಮ್ಮನ್ನು ಸರಿಯಾದ ದಿಕ್ಕಿನಲ್ಲಿ ಕರ್ಕೊಂಡೋಗಿ ನಡೆಸುತ್ತೆ. ಯಾಕೆ ಈ ಸ್ಪರ್ಧಾ ಸಾರಥಿ ಅನ್ನೋ ಕಾನ್ಸೆಪ್ಟ್ ತಲೆಯಲ್ಲಿ ಬಂತು, ಆಲೋಚನೆ ತಲೆಯಲ್ಲಿ ಬಂತು ಅಂತಂದರೆ, ನಾನು ಆರಂಭದಿಂದಲೂ ನಮ್ಮ ವಿದ್ಯಾರ್ಥಿಗಳನ್ನು ಚೆನ್ನಾಗಿ ನಾನು ಸ್ಟಡಿ ಮಾಡ್ತಾ ಇದ್ದೆ, ಮನಸ್ಸುಗಳನ್ನು ಸ್ಟಡಿ ಮಾಡ್ತಾ ಇದ್ದೆ. ಫಸ್ಟ್ ನಿಮಗೆ ಹೆಸರು ಹೆಂಗೆ ಹುಟ್ಟುಕೊಳ್ತು ಅಂತ ಹೇಳ್ತೀನಿ. ಬೆಂಗಳೂರಿನಲ್ಲಿ ಸುಮ್ಮನೆ ಒಂದಿನ ಹಿಂಗೆ ರಿಕ್ಷಾದಲ್ಲಿ ಹೋಗಬೇಕಾದ್ರೆ ಯಾವುದೋ ನಾಟಕದ ಒಂದು ಸ್ಟಿಕ್ಕರ್ ನೋಡ್ತಾ ಇದ್ದೆ ನಾನು ಗೋಡೆ ಮೇಲೆ. ಅದರಲ್ಲಿ ಏನೋ ಕೃಷ್ಣ ಸಾರಥಿನೋ ಏನೋ ಒಂದು ಸಾರಥಿ ಅಂತ ಒಂದು ಭಾಗ ಇತ್ತದು. ನನಗೆ ಆ ಕ್ಷಣಕ್ಕೆ ಆ ಹೆಸರು ನೋಡಿ ಸಿಕ್ಕಾಪಟ್ಟೆ ಇಂಪ್ಯಾಕ್ಟ್ ಆಯಿತು. ಸಾರಥಿ ಚೆನ್ನಾಗಿದೆಯಲ್ಲ ಹೆಸರಿದು ಅಂತ. ಯಾಕೆ ಇಂಪ್ಯಾಕ್ಟ್ ಆಯಿತು ಅಂತ ಕೇಳಿದ್ರೆ ಮೀನಿಂಗ್ ಅಷ್ಟಿದೆ ಸಾರಥಿ ಅನ್ನೋದಕ್ಕೆ. ಏನು? ಸ್ಪರ್ಧಾ ಸಾರಥಿ. ಸ್ಪರ್ಧಾ ಯುಗದಲ್ಲಿ ನಮ್ಮ ಈ ಸಂಸ್ಥೆ ಅನ್ನುವಂಥದ್ದು ಸಾರಥಿಯ ರೀತಿ ಇರಬೇಕು. ಇಲ್ಲಿ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜುನ, ಕೃಷ್ಣ ಹೆಂಗೆ ಭಗವದ್ಗೀತೆ ಬೋಧನೆ ಮಾಡಿದಾಗ ಅರ್ಜುನ ತಾಳ್ಮೆಯಿಂದ 18 ಅಧ್ಯಾಯಗಳನ್ನು ಕೇಳಿ ಅವನನ್ನೊಂದು ಮನ ಪರಿವರ್ತನೆ ಆಯ್ತಲ್ಲ, ಈ ಸ್ಪರ್ಧಾ ಸಾರಥಿ ಒಳಗಡೆ ಬರುವಂಥ ಪ್ರತಿಯೊಬ್ಬ ವಿದ್ಯಾರ್ಥಿಯೂ ಕೂಡ ಅರ್ಜುನ ಹಂಗೆ ಕಲಿಬೇಕು. ನಾಳೆ ಗೆದ್ದು ವ್ಯವಸ್ಥೆಯನ್ನು ಮುನ್ನಡೆಸುವಂತಹ ಕೃಷ್ಣನ ಹಾಗಿನ ಸಾರಥಿ ಆಗಬೇಕು ಅಂತ. ವ್ಯವಸ್ಥೆಗೆ ಮೇನ್ ಪಿಲ್ಲರ್ಗಳು ನೀವು ಆಗಬೇಕು ಅನ್ನೋ ಕಾರಣಕ್ಕೆ ಸ್ಪರ್ಧಾ ಸಾರಥಿ ಅಂತ ಹೆಸರಿಟ್ಟಿದ್ದು. ನೀವೆಲ್ಲ ಒಳಗಡೆ ಸ್ಪರ್ಧಾರ್ಥಿಗಳಾಗಿ ಬರಬೇಕು, ಹೋಗ್ತಾ ಸಾರಥಿಗಳಾಗಿ ಹೋಗಬೇಕು ಅಂತ. ಇದು ಸ್ಪರ್ಧಾ ಸಾರಥಿ ಕಾನ್ಸೆಪ್ಟ್ ಇರೋದು. ಇನ್ನು ಎಜುಕೇಷನ್ ವಿತ್ ಮೆಡಿಟೇಷನ್ ಮತ್ತು ಈ ಕಾನ್ಸೆಪ್ಟ್ಗಳು ಹೆಂಗೆ ಬಂತು ಸರ್ ತಲೆಯಲ್ಲಿ? ನಾನು ಮಕ್ಕಳ ಮನಸ್ಸುಗಳನ್ನು ತುಂಬ ಸ್ಟಡಿ ಮಾಡ್ತಿರಬೇಕಾದ್ರೆ ಯಾವಾಗಲೂ ಅನಿಸ್ತಾ ಇತ್ತು, ನಮ್ಮಲ್ಲಿ ಉಡುಪಿ ಮಂಗಳೂರಿನಲ್ಲಿ ಕಾಂಪಿಟೇಟಿವ್ ಎಕ್ಸಾಮಿಗೆ ಯಾಕೆ ಬರ್ತಾ ಇಲ್ಲ?
ಒಂದು ಬಹಳ ದೊಡ್ಡ ಕೊರತೆ ಇರೋದೇನು ಅಂತ ಕೇಳಿದ್ರೆ, ಇದು ನಮ್ಗೆಲ್ಲ ಆಗಲ್ಲ, ಬಹಳ ಬುದ್ಧಿವಂತರು ಇದಕ್ಕೆ ಯಾಕೆ ಕ್ರ್ಯಾಕ್ ಮಾಡೋದು ಎಕ್ಸಾಮನ್ನು, ದಡ್ರಿಗೆಲ್ಲ ಕ್ರ್ಯಾಕ್ ಮಾಡೋಕ್ಕಾಗಲ್ಲ, ಅಥವಾ ನಾವೊಂದು 70-89% ಇದಾಗಲ್ಲ, ಇದೆಲ್ಲ ಔಟ್ ಆಫ್ ಔಟ್ ತೆಗಿಯೋರು 95 ಎಬೋ ತೆಗಿಯೋರಿಗೆ ಮಾತ್ರ ಕ್ರ್ಯಾಕ್ ಮಾಡ್ಲಿಕ್ಕೆ ಆಗೋದು, ಈ ಮೈಂಡ್ ಸೆಟ್ನ ಸಾಕಷ್ಟು ಜನ ಇದ್ರು. ಆದರೆ ಪ್ರಸ್ತುತ ಅಥವಾ ವಾಸ್ತವ ಹಂಗಲ್ಲ. ನೀವು ಎಕ್ಸಾಮಲ್ಲಿ ಹೆಂಗೆ ಓದ್ತೀರಿ, PUC 10th ಮತ್ತು ಡಿಗ್ರಿ ಅದು ಕೌಂಟ್ ಆಗಲ್ಲ. ಇಲ್ಲಿಗೆ ಜಾಯಿನ್ ಆದಮೇಲೆ ಕಾಂಪಿಟೇಟಿವ್ ಎಕ್ಸಾಮಿಗೆ ನೀವು ಇಳಿದ ಮೇಲೆ ಹೆಂಗೆ ಓದ್ತೀರಿ, ಅಲ್ಲಿಂದ ಹೆಂಗೆ ಶುರು ಮಾಡ್ತೀರಿ ಅನ್ನೋದಷ್ಟೇ ನೀವು ಕೌಂಟ್ ಆಗುವಂಥದ್ದು ಇಲ್ಲಿ. ನಾನು ಅದನ್ನಷ್ಟೇ ಮಕ್ಕಳು ನೋಡ್ತೀನಿ. ಮತ್ತು ನೀವು PUCಲಿ ಎಷ್ಟು ತಗೊಂಡಿದ್ದೀರಿ, ಡಿಗ್ರಿಲಿ ಎಷ್ಟು ಮಾರ್ಕ್ಸ್ ಮಾಡಿದಿರಿ, ಅಥವಾ 10th ಎಷ್ಟು ತಗೊಂಡು ಏನು ಮಾಡಲಿ ನಾನು? ಆ 10th ಮಾರ್ಕ್ಸ್ ಮೇಲೆ, PUC ಮಾರ್ಕ್ಸ್ ಮೇಲೆ, ಡಿಗ್ರಿ ಮಾರ್ಕ್ಸ್ ಮೇಲೆ ಯಾರಾದರೂ ಜಾಬ್ ಕೊಡ್ತಾರಾ? ಇಲ್ಲ. ಮೊದಲು ವಿ ಎಲ್ಲಿ ಒಂದು 95 ಹಿಂಗೆ ಬಂದಿದ್ದರೆ VA ಒಂದು ಚಾನ್ಸ್ ಇತ್ತು ಜಾಬ್ ತಗೊಳ್ಳಿಕ್ಕೆ. ಈಗ ಅದು ಸಹ ಎಕ್ಸಾಮ್ ಮಾಡಿದ್ದಾರೆ. ಆ ಕ್ಷಣದಲ್ಲಿ ಅನ್ನಿಸ್ತು ಇಲ್ಲ, ಒಂದು ಡಿಫ್ರೆಂಟ್ ಕಾನ್ಸೆಪ್ಟ್ನಲ್ಲಿ ಏನಾದರೂ ಒಂದು ಇನ್ಸ್ಟಿಟ್ಯೂಟನ್ನು ಹುಟ್ಟು ಹಾಕಬೇಕು ಅಂತ. ಯಾಕೆಂದರೆ ಓದ್ಲಿಕ್ಕಂತ ಕೂರ್ತಾರೆ ಇವತ್ತು ನಮ್ಮ ಮಕ್ಕಳು. ಓದ್ಲಿಕ್ಕೆ ಕೂತಾಗ ಏನಾಗುತ್ತೆ, ಒಂದು ಪೇಜಲ್ಲಿ ಅರ್ಧ ಗಂಟೆ ಇರ್ತಾರೆ, 3/4 ಗಂಟೆ ಇರ್ತಾರೆ, ಮುಂದಕ್ಕೆ ಮೂವ್ ಆಗೋಕ್ಕಾಗಲ್ಲ. ನಿದ್ದೆ ಮಾತ್ರ ತಗೊಳ್ಬೇಕು ಅಂತಿಲ್ಲನೂ ಇಲ್ಲ, ರಾತ್ರಿ ಪುಸ್ತಕ ಹಿಡ್ಕೊಂಡ್ರೆ ಸಾಕು ನಿದ್ದೆ ಬರುತ್ತೆ. ಅಷ್ಟು ಮಕ್ಕಳು ನಿದ್ರಾದೇವಿ ಎಳಿತಾ ಇರ್ತಾಳೆ. ಯಾವ ಕಾರಣಕ್ಕೆ? ಪುಸ್ತಕದ ಕಾರಣಕ್ಕೆ. ಏನಾದರೂ ಒಂದು ಸೊಲ್ಯೂಷನ್ ಕೊಡಬೇಕಲ್ಲ ಇದಕ್ಕೆ. ನಾವು ಹಿಂಗೆ ಬಿಟ್ಟರೆ ನಾಳೆ ಓದುವ ಹವ್ಯಾಸವನ್ನೇ ಕಳ್ಕೊಂಡು ಬಿಡ್ತೀವಲ್ಲ. ಖಾಲಿ ಮೊಬೈಲ್ನಲ್ಲೇ ಮುಳುಗಿರ್ತೀವಿ ಅಂತಂದರೆ ಎಷ್ಟು ದಿನದವರೆಗೆ ಮೊಬೈಲು? ಅದಕ್ಕೆ ಆ ಕ್ಷಣದಲ್ಲಿ ಅನ್ನಿಸ್ತು ಏನಾದರೂ ಮಾಡಬೇಕು. ಆಗ ಯಾವ ರಾಮಾಯಣ, ಯಾವ ಮಹಾಭಾರತ, ಯಾವ ಭಗವದ್ಗೀತೆ, ಯಾವ ನಮ್ಮ ಋಷಿ ಪರಂಪರೆ ಹಿಂದಿನ ಕಾಲದಲ್ಲಿ ಹಾಕಿಕೊಟ್ಟ ಆದರ್ಶಗಳಿತ್ತಲ್ಲ, ಅದನ್ನು ಇವತ್ತಿನ ಟ್ರೆಂಡಿಗೆ ನಾನು ಇಳಿಸಲೇಬೇಕು ಅನ್ನೋದು ನನಗೆ ಮನದಟ್ಟಾಯಿತು. ಆಗ ನಾನು ತಗೊಂಡಿರೋದೆ ಈ ಧ್ಯಾನ, ಈ ಮೌನ, ಈ ತ್ರಾಟಕ ಅನ್ನುವ ಒಂದಿಷ್ಟು ಆಲೋಚನೆಗಳನ್ನು, ಒಂದಿಷ್ಟು ಕಾನ್ಸೆಪ್ಟ್ಗಳನ್ನು. ಪ್ರತಿದಿನ ನಮ್ಮಲ್ಲಿ ಯಾರ್ಯಾರು ಮಕ್ಕಳು ಬರ್ತಾರೋ ಎಲ್ಲರನ್ನ 8:30 ಒಳಗಡೆ ಇಲ್ಲಿಗೆ ಬರ್ಸ್ಕೊಳ್ತೀವಿ. 8:30 ಇಂದ 9 ಗಂಟೆವರೆಗೆ ಮೆಡಿಟೇಷನ್ಗೆ ಕೂರಿಸ್ತೀವಿ. 9 ರಿಂದ 5 ಗಂಟೆವರೆಗೆ ಕ್ಲಾಸಸ್ ಆಗುತ್ತೆ. ಕಂಪಲ್ಸರಿ ನಮ್ಮಲ್ಲಿ ಅಡ್ಮಿಷನ್ ಆದಮೇಲೆ ಎಲ್ರಿಗೂ ವಾಟ್ಸಪ್ ಗ್ರೂಪನ್ನು ಮಾಡಿರ್ತೀವಿ. ನಿಮಗೆಲ್ಲೇ ಪ್ರೆಸೆನ್ಸನ್ನು ಕೊಡ್ಲಿಕ್ಕೆ ಹೇಳ್ತೀವಿ. ಬೆಳಗಿನ ಜಾವ 5 ಗಂಟೆ ಒಳಗಡೆ ಎದ್ದು, ಜೊತೆಗೆ 5 ಗಂಟೆ ಒಳಗಡೆ ಎದ್ದಾದಮೇಲೆ ಒಂದು 10 ನಿಮಿಷ 15 ನಿಮಿಷ ಮೆಡಿಟೇಷನ್ ಮಾಡಬೇಕು, ತ್ರಾಟಕ ಮಾಡಬೇಕು ಅಂತ ಹೇಳ್ತೀವಿ. ಯಾಕೆ? ಓದುವುದಕ್ಕೆ ಒಂದು ಸ್ಪೀಡ್ ಬರಲಿ, ಕಾನ್ಸಂಟ್ರೇಷನ್ ಇಂಪ್ರೂವ್ ಆಗಲಿ. ಇದೆಲ್ಲ ನೀವು ಕಂಟಿನ್ಯೂ ಆಗಿ ಮಾಡ್ಕೊತ ಹೋದ್ರಿ ಅಂತಂದರೆ ಯಾವಾಗ ಒಂದು ಪೇಜ್ ಹಿಡ್ಕೊಂಡಾಗ ನಿಮ್ಗೊಂದು ಅರ್ಧ ಗಂಟೆ ನಿದ್ದೆ ಬರ್ತಾ ಇತ್ತೋ, ಈ ನಿದ್ದೆ ಬರೋದು ಅವಾಯ್ಡ್ ಆಗ್ತಾ ಹೋಗುತ್ತೆ. ದಿನಕ್ಕೆ ಒಂದು ಪೇಜು ಓದ್ಲಿಕ್ಕೆ ಕಷ್ಟಪಡ್ತಾ ಇದ್ದವನು 10 ರಿಂದ 12 ಗಂಟೆ ಕೂತ್ಕೊಂಡು ಓದಲಿಕ್ಕೆ ಒಂದು ಹವ್ಯಾಸ ಬೆಳೆಯುತ್ತೆ. ಈಗ ಸ್ಪರ್ಧಾ ಸಾರಥಿ ಸಾಕಷ್ಟು ಜನ ಆಸ್ಪಿರೆಂಟ್ಸ್ಗಳು ನೀವಿದ್ದೀರಿ. ನಿಮ್ಮಲ್ಲೇ ನೀವು ಪ್ರಶ್ನೆಗಳ್ಕೊಂಡು ಎಷ್ಟು ಬದಲಾವಣೆಗಳು ನಿಮ್ಮೊಳಗಾಗಿರ್ಬೋದು. ಸಾಕಷ್ಟು ಜನ ವಿದ್ಯಾರ್ಥಿಗಳು ನನ್ನ ಎದುರಿಗೆ ಬಂದು ಹೇಳಿದ್ರಿ, ಸರ್ ಒಂದು ಪೇಜ್ ಓದ್ತಿರ್ಲಿಲ್ಲ, 1 ಗಂಟೆ ಓದ್ತಿರ್ಲಿಲ್ಲ, ಇವತ್ತು 12-13 ಗಂಟೆ ನಮ್ಮಲ್ಲಿರೋ ಎಲ್ಲ ವಿದ್ಯಾರ್ಥಿಗಳು ಓದ್ತೀರಿ. ನೀವು 7 hours ಇಲ್ಲೇ ಕ್ಲಾಸ್ನಲ್ಲಿ ಕೂತ್ಕೊಂಡು ಓದ್ತೀರಿ. ಮನೇಲಿ ಹೋಗುವಾಗ ನಿಮ್ಗೆ 40 ಪೇಜ್ ಟಾರ್ಗೆಟ್ ಹಾಕೊಡ್ತೀವಿ. 40 ಪೇಜ್ ಮುಗಿಸ್ಬೇಕು ಅಂತಂದ್ರೆ ಕಡಿಮೆ ಅಂದ್ರೆ ಎಷ್ಟು ಗಂಟೆ ಓದಬೇಕು? 4 ಗಂಟೆ ಓದಬೇಕು. ಸಂಜೆ 2 ಗಂಟೆ, ಬೆಳಗ್ಗೆ 2 ಗಂಟೆ, ಒಟ್ಟು ಎಷ್ಟಾಯ್ತು ಲೆಕ್ಕ ಇಡಿ ನೀವೇನೆ. 11-12 ಗಂಟೆ ಕಡಿಮೆ ಅಂದ್ರೆ ಓದ್ತೀರಿ. ಹತ್ರ ಮನೆ ಇರೋರು ಇನ್ನೂ ಜಾಸ್ತಿ ಓದ್ತೀರಿ. ಅಂದರೆ ಈ ಇಡೀ ಕಾನ್ಸೆಪ್ಟನ್ನು ವಿದ್ಯಾರ್ಥಿ ಜೀವನದ ಒಳಗಡೆ ಹೊಕ್ಕಿಸ್ಲೇಬೇಕು ಅನ್ನೋದಾಯ್ತು. ನಮ್ಮಲ್ಲಿ ಓದುವಂಥ ವಿದ್ಯಾರ್ಥಿಗಳು ವಾರದಲ್ಲಿ 1 ದಿನ ಮೌನವ್ರತ ಮಾಡ್ತಾರೆ. ನೀವೆಲ್ಲ ಮೌನವ್ರತ ಮಾಡ್ತೀರಿ, ರೈಟ್? 1 ದಿನ ಮೌನವ್ರತ ಮಾಡ್ತಾರೆ. ಇನ್ನೊಂದು 21 ದಿನ ಮೌನವ್ರತ ಮಾಡಿದಂಥ ವಿದ್ಯಾರ್ಥಿಗಳಿದ್ದಾರೆ. ಯಾಕೆ ಅಂತಂದರೆ ಮನಸ್ಸಿನ ಒಳಗಡೆ ಇರುವಂಥ ಕೊಳೆಗಳನ್ನು ಹೊರಗಡೆ ಕಕ್ಕಬೇಕು. ನೀವೆಷ್ಟು ನೆಗೆಟಿವ್ಸ್ಗಳನ್ನು ಹೊರಗಡೆ ತೆಗಿತೀರೋ ಅಷ್ಟು ಪಾಸಿಟಿವ್ ವಿಚಾರಗಳನ್ನು ಒಳಗಡೆ ನೀವು ಆರಾಮಾಗಿ ತುಂಬಿಕೊಳ್ಬೋದು. ನೀವು ಮನಸ್ಸನ್ನೇ ಬಹಳ ಚಂಚಲವಾಗಿಟ್ಟುಕೊಂಡ್ರಿ, ಕೊಳಕುಗಳನ್ನು ತುಂಬಿಕೊಂಡ್ರಿ ಅಂತಂದರೆ ನೀವೆಷ್ಟೇ ಚೆನ್ನಾಗಿ ಓದಿದ್ರು ನೆನ್ಪಿಟ್ಕೊಳ್ಳಿಕ್ಕಾಗಲ್ಲ. ಓದಬೇಕಾದ್ರೆ ಮನಸ್ಸು ಎಲ್ಗೋ ಓಡ್ತಾ ಇರುತ್ತೆ. ಇದೆಲ್ಲ ಸಮಸ್ಯೆಗಳಿದೆ. ಫಸ್ಟು ಮನೆ ಕಟ್ಟಬೇಕಾದ್ರೆ ಹೆಂಗೆ ಫೌಂಡೇಶನ್ ಹಾಕ್ತಾರೋ ಆಗ ವಿದ್ಯಾರ್ಥಿ ಜೀವನದಲ್ಲೂ ಕೂಡ ಒಂದು ಚಂದದ ಫೌಂಡೇಶನ್ ಬೇಕು. ಅದೇ ಧ್ಯಾನ, ಮೌನ, ತ್ರಾಟಕ, ಈ ಕಾನ್ಸೆಪ್ಟನ್ನು ಸ್ಪರ್ಧಾ ಸಾರಥಿಯಲ್ಲಿ ಹೇಳ್ತಾ ಇರುವಂಥದ್ದು. ಇವಿಡೀ ಸೇರಿಯೇ ಸ್ಪರ್ಧಾ ಸಾರಥಿ ಆಗಿರೋದು ಒಂದು ಅದ್ಭುತ ಕಾನ್ಸೆಪ್ಟನ್ನು ಹೊರತಂದಿರೋದು. ಈಗಿನ ಎಜುಕೇಷನ್ ಸಿಸ್ಟಮ್ ಅನ್ನೋದು ಒಂದು ಪಠ್ಯ ಪುಸ್ತಕದ ಆಧಾರದಲ್ಲಿತ್ತಲ್ಲ, ಹಾಗಾಗಿ ಎಜುಕೇಷನ್ ಸಿಸ್ಟಮಲ್ಲಿ ಕಾಂಪಿಟೇಟಿವ್ ಬಗ್ಗೆ ಹೇಗೆ ಅರಿವು ಮೂಡಿಸೋದಂತ ಸ್ಪರ್ಧಾ ಸಾರಥಿ ಮೂಲಕ ಏನು ಹೇಳಲಿಕ್ಕೆ ಇಷ್ಟಪಡ್ತೀನಿ? ಒಂದು ಪ್ರಶ್ನೆ ಏನು ಅಂತ ಕೇಳಿದ್ರೆ, ನಮ್ಮಲ್ಲಿ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಭಾಗದಲ್ಲಿ PUC, SLC, PUC ಡಿಗ್ರಿ ಆಗುತ್ತೆ. ಕೊನೆಗೆ ಅವರ ತಲೆಯಲ್ಲಿ ಬರುವಂಥ ಆಲೋಚನೆಗಳು ಉಡುಪಿ, ಮಂಗಳೂರು, ಕುಂದಾಪುರ ಈ ಭಾಗದಲ್ಲಿ ಒಂದೇ ಕಂಪನಿ ಕೆಲಸಕ್ಕೆ ಹೋಗಬೇಕು, ಇಲ್ಲ ಬಿಸ್ನೆಸ್ ಹೋಗಬೇಕು, ಇಲ್ಲ ಹೋಟೆಲ್ ಬಿಸ್ನೆಸ್ ಅಂತ ಹೆಚ್ಚು ಜನ ಹೋಗ್ತಾರೆ. ಆಲ್ಮೋಸ್ಟ್ ಹೆಚ್ಚಿನ ಸ್ಟೂಡೆಂಟ್ಸ್ಗಳು ಕಾರ್ಪೊರೇಟ್ ಸೆಕ್ಟರ್ ಅಂತ ಹೋಗ್ತಾರೆ. ನಮ್ಮಲ್ಲಿ ಸಂಬಳ ಎಷ್ಟು ಕೊಡ್ತಾರೆ? ಡಿಗ್ರಿ ಮುಗಿಸ್ಕೊಂಡು ಬರ್ತೀರಿ. ನಾನು ಆ್ಯಸ್ ಎ ಫ್ಯಾಕ್ಟ್ ಮಾತಾಡ್ತೀನಿ, ಜನರಲ್ ಆಗಿ ಮಾತಾಡ್ತೀನಿ. ಸಂಬಳ ಎಷ್ಟಿದೆ ಇವತ್ತು? ಒಂದು 12,000, 13,000, 15,000. ನನಗೆ ಆಶ್ಚರ್ಯ ಆಗೋದು, 15 ವರ್ಷ ಎಜುಕೇಷನ್ ಮುಗಿಸಿ 12,000 ಸಂಬಳಕ್ಕೆ ಸೇರ್ತಾರೆ, 13,000 ಸೇರ್ತಾರೆ, 15, ಮ್ಯಾಕ್ಸಿಮಮ್ 18, 20. ಎಲ್ಲಾದರೂ ಡಿಗ್ರಿ ಮುಗಿಸಿದವನಿಗೆ ಸ್ಟಾರ್ಟಿಂಗಲ್ಲಿ 40-50,000 ಸಿಕ್ತು ಇವತ್ತಿನ ಕಾಲದಲ್ಲಿ ಅಂತಂದರೆ ಅದು ಅವನೆಲ್ಲೋ ಲೆಕ್ಕ ಅಂತ, ಲಾಟ್ರಿ ಹೊಡೆದಿದೆ ಅವನಿಗೆ. ಆ ಲೆವೆಲ್ನಲ್ಲಿ ಟ್ರೀಟ್ ಮಾಡು. ಒಂದು ಡಿಗ್ರಿ ಓದುವವರಿಗೆ ಸಂಬಳ ಎಷ್ಟು? 10,000, 12,000. ಅದು ನನಗೆ ಬಹಳ ಬೇಜಾರಾಗೋದು. ವಿದ್ಯಾರ್ಥಿನಿಯರ ಕತೆ ನೋಡಿದಾಗ, ಹೆಣ್ಮಕ್ಳ ಕತೆ ನೋಡಿದಾಗ, ಕೆಲವರು ಕಂಪ್ನಿಗೆ ಅಂತೇಳಿ ಬೆಂಗಳೂರು ಈ ಕಡೆ ಕಳಿಸಿದ್ರೆ ಆಯಿತು,
ಇಲ್ಲ ಅಂತಂದರೆ ಊರಿನಲ್ಲಿರುವಂಥ ಜೆರಾಕ್ಸ್ ಶಾಪ್ನಲ್ಲಿ ಕೆಲಸ ಮಾಡ್ತಿರ್ತಾರೆ, ಮೆಟ್ಟಿನ ಅಂಗಡಿಯಲ್ಲಿ ಕೆಲಸ ಮಾಡ್ತಿರ್ತಾರೆ, ಬಟ್ಟೆ ಅಂಗಡಿಯಲ್ಲಿ ಎಷ್ಟು ಸಾವಿರ, ಅದು 12-13 ಕೊಡ್ತಾರ, 6,000 5,000 7,000 8,000, ಅದ್ರ ಮೇಲೆ ಯಾರೂ ಕೊಡೋದಿಲ್ಲ. ಇಲ್ಲ ಮೊಬೈಲ್ ಶಾಪ್ನಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ಹಾಗಿದ್ರೆ ಅವ್ರ ಕತೆ ಏನು ಎಜುಕೇಷನ್ ಕ್ವಾಲಿಫಿಕೇಷನ್ ಏನು, ಗ್ರ್ಯಾಜುಯೇಷನ್ ಮಾಡ್ಕೊಂಡಿದ್ದೀನಿ ಅಂತಾರೆ. ಹಾಗಾದ್ರೆ ಅವ್ರ ಕತೆ ಏನು? ಆಗ ನನಗನ್ಸಿದ್ದು ನಮ್ಮಲ್ಲಿ ಕಾಂಪಿಟೇಟಿವ್ ಅವೇರ್ನೆಸ್ ಬರಲೇಬೇಕು. ಅತಿ ಹೆಚ್ಚು ವಿದ್ಯಾರ್ಥಿಗಳನ್ನು ಗೌರ್ಮೆಂಟ್ ಸೆಕ್ಟರ್ ಕಡೆಗೆ ಹುನುಗಿಸಬೇಕು. ಇವತ್ತು ಗೌರ್ಮೆಂಟ್ ಸೆಕ್ಟರ್ ಅಂದಾಗ ಸಾಕಷ್ಟು ಜನ ಬೇರೆ ಬೇರೆ ಇಲಾಖೆ ನೋಡಿದಾಗ ಲಂಚ ಇದೆ, ಭ್ರಷ್ಟಾಚಾರ ಇದೆ, ಮತ್ತೊಂದಿದೆ ಮಗದೊಂದಿದೆ. ಸ್ಪರ್ಧಾ ಸಾರಥಿಯಲ್ಲಿ ತಯಾರಾಗುವ ಪ್ರತಿಯೊಬ್ಬ ವಿದ್ಯಾರ್ಥಿಯು ಕೂಡ ನೈತಿಕ ಮೌಲ್ಯಗಳನ್ನು ಇಟ್ಟುಕೊಂಡಂಥ ವಿದ್ಯಾರ್ಥಿಗಳನ್ನ ಹೊರಬರಬೇಕು. ಇದು ನನ್ನ ಕಾನ್ಸೆಪ್ಟ್ ಇರುವಂಥದ್ದು. ಯಾಕೆ ಅಂತಂದರೆ ಇಡೀ ವ್ಯವಸ್ಥೆಯಲ್ಲಿ ಸ್ಪರ್ಧಾ ಸಾರಥಿ ವಿದ್ಯಾರ್ಥಿಗಳಿರಬೇಕು. ಒಂದು ಅದ್ಭುತವಾಗಿರುವಂಥ ಅಧಿಕಾರಿಗಳಾಗಿ ತನ್ನ ಕಾರ್ಯವ್ಯಾಪ್ತಿಯನ್ನು ದೇಶದಲ್ಲೇ ಒಂದು ಮಾದರಿ ಕಾರ್ಯವ್ಯಾಪ್ತಿಯನ್ನಾಗಿ ಮಾಡಬೇಕು ಅನ್ನುವಂಥದ್ದು ನನ್ನ ಕಾನ್ಸೆಪ್ಟ್ ಇರುವಂಥದ್ದು. ಹಾಗಾಗಿ ಯಾರು ಡಿಗ್ರಿ ಓದ್ತಾರೆ, PUC ಓದ್ತಾರೆ, 10th ಓದ್ತಾರೆ, ಆ ಹಂತದಲ್ಲೇ ಅವರಿಗೆ ಈ ಸ್ಪರ್ಧಾತ್ಮಕ ಪರೀಕ್ಷೆಯ ಒಂದಿಷ್ಟು ಅಭಿರುಚಿಗಳು, ಒಂದಿಷ್ಟು ಬೆಳವಣಿಗೆಗಳು, ಒಂದಿಷ್ಟು ಏನಾದರೂ ಒಂದು ಕಾನ್ಸೆಪ್ಟ್ ಅವ್ರ ತಲೆಯಲ್ಲಿ ಆಗಲೇ ಹೊಕ್ಕಬೇಕು. ಯಾಕೆ ಅಂತ ಕೇಳಿದ್ರೆ ನೀವು ಉತ್ತರ ಭಾರತದಲ್ಲಿ ಅತಿ ಹೆಚ್ಚು IAS ಆಫೀಸರ್ಸ್ಗಳು ಯಾಕೆ ಬರ್ತಾರೆ? 8, 9, 10ನೇ ಕ್ಲಾಸ್ನಲ್ಲಿ ಮಕ್ಕಳು ಇರಬೇಕಾದ್ರೆ ಅವ್ರಿಗೆ ತಲೆಗೆ ತುಂಬಿರ್ತಾರೆ, ನೀನು IAS ಆಗಬೇಕು, IPS ಆಗಬೇಕು, ಲಂಗಿದೆ, ಹಿಂಗಿದೆ. ಆ ಅಭಿರುಚಿಗಳು ಬೆಳೀತಾ 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 ಅತಿ ಹೆಚ್ಚು IAS ಆಫೀಸರ್ಸ್ಗಳು ಉತ್ತರ ಭಾರತದಿಂದನೇ ಆಗಿ ಬರ್ತಾರೆ. ನಮ್ಮಲ್ಲಿ ಏನಾಗಿದೆ ಅಂತ ಕೇಳಿದ್ರೆ 8, 9, 10 ಬರುತ್ತೆ. ನೀವು ನೋಡಿ, ಸಣ್ಣ ಮಕ್ಕಳಿದ್ದಾಗಲೇ ನೀವುಗಳೇ ಏನು ಕನಸು ಕಾಣ್ತಾ ಇದ್ರಿ? IAS ಆಗಬೇಕು, IPS ಆಗಬೇಕು. ಒಂದು 4-5ನೇ ಕ್ಲಾಸ್ ಹೋಗುವಾಗ ಆಫ್ಟರ್ PUC ಆಫ್ಟರ್ ಡಿಗ್ರಿ ನೀವು IAS ಆಗಬೇಕು, IPS ಆಗಬೇಕು ಅಂತ ಇವತ್ತು ಮಕ್ಕಳು ಹೇಳ್ತಾ ಇಲ್ಲ. ಡಿಗ್ರಿ ಓದುವಂಥ ಮಕ್ಕಳು ಈ ಸರ್ಟಿಫಿಕೇಟ್ ಮೇಲೆ, ಡಿಗ್ರಿ ಸರ್ಟಿಫಿಕೇಟ್ ಮೇಲೆ ಯಾವುದಾದ್ರೂ ಒಂದು ಕಂಪನಿಯಲ್ಲಿ ಕೆಲಸ ಸಿಕ್ಕಿದ್ರೆ ಸಾಕು ಅನ್ನೋ ಲೆವೆಲಿಗೆ ಬಂದು ಕೂತಿರ್ತಾರೆ. ಸಣ್ಣಲ್ಲಿದ್ದ ಕನ್ಸ್ಕೊಂಡಿದ್ದೇನು IAS ಆಗಬೇಕು, IPS ಆಗಬೇಕು. ಈಗ ಬಂದು ನಿಂತಿದ್ದೇನು ಕಂಪನಿಗೆ ಒಂದು ಕೆಲಸ ಸಿಕ್ಕಿದ್ರೆ ಸಾಕು. ಎಲ್ಲಿಗೆ ಬಂದು ನಿಂತ್ಕೊಳ್ತು ಹಂಗಾರೆ ನಮ್ಮ ಸೊಸೈಟಿ? ಎಲ್ಲಿಗೆ ಬಂದು ನಿಂತ್ಕೊಳ್ತು? ಏನಾಗಬೇಕು ಅಂತ ಕೇಳಿದ್ರೆ, ಡಿಗ್ರಿ ಹಂತದಲ್ಲಿ ಓದಬೇಕಾದ್ರೆ ಅಥವಾ PUC ಹಂತದಲ್ಲಿ ಓದಬೇಕಾದ್ರೆ ಕಾಂಪಿಟೇಟಿವ್ ಅವೇರ್ನೆಸ್ ಬರಲೇಬೇಕಾಗುತ್ತೆ ಮಕ್ಕಳಿಗೆ. ಒಂದಲ್ಲ ಒಂದು ಗೌರ್ಮೆಂಟ್ ಜಾಬ್ ಅವಕಾಶಗಳು ಎಷ್ಟಿದಾವೆ ಇವತ್ತು. SDA, FDA, PEC, PSI, ವಿಲೇಜ್ ಅಕೌಂಟೆಂಟ್, PDO, ಇನ್ನೂ ಜಾಸ್ತಿ ಓದ್ತೀನಿ, KS, IAS, IPS. ಇನ್ನು ಸೆಂಟ್ರಲ್ ಗೌರ್ಮೆಂಟಲ್ಲಿ ಸಾಕಷ್ಟು ಪೋಸ್ಟಿಂಗ್ಗಳಿದ್ದಾವೆ, ಎಷ್ಟು ಅವಕಾಶಗಳಿದ್ದಾವೆ. ಚೆನ್ನಾಗಿ ಯುಟಿಲೈಸ್ ಮಾಡ್ಕೊಂಡ್ರಿ ಅಂತಂದರೆ ಎಷ್ಟು ಜಾಬ್ಗಳನ್ನು ಒಬ್ಬ ವ್ಯಕ್ತಿ ಪಡ್ಕೊಳ್ಳಿಕ್ಕೆ ಸಾಧ್ಯ ಇದೆ. ಲಾಸ್ಟಿಗೆ ಒಂದು 8 ಜಾಬ್ ತಗೊಂಡ ಆಯಿತು, ಲಾಸ್ಟಿಗೆ ಯಾವ ಜಾಬ್ ನನಗೆ ಸೂಟೇಬಲ್ ಆಗುತ್ತೆ, ನನ್ನ ರ್ಯಾಂಕಿಂಗ್ನವ್ರಿಗೆ ಚೆನ್ನಾಗಿ ಅನಿಸುತ್ತೆ, ಅಥವಾ ನನಗೆ ಈ ಜಾಬ್ ನನಗೆ ಸೂಟೇಬಲ್, ಅದನ್ನು ಆಯ್ಕೆ ಮಾಡ್ಕೊಳ್ಬೋದು. ಚೆನ್ನಾಗಿ ನಾಲೆಜನ್ನು ಗೈನ್ ಮಾಡ್ಕೊಂಡ್ರಿ ಅಂತಂದರೆ. ಹಂಗಂತೇಳಿ ಈ KPSC ಮತ್ತು KEಯ ಪ್ರತಿಯೊಂದು ಎಕ್ಸಾಮ್ಗಳು ಬರ್ತಾವೆ ಸರ್. ಈಗ VA ಬರುತ್ತೆ, PDO ಬರುತ್ತೆ, SD, FD ಬರುತ್ತೆ, PSI ಬರುತ್ತೆ. ಹೆಂಗೆ ಸರ್ ಸಬ್ಜೆಕ್ಟ್ಗಳು ಹೆಂಗಿದೆ? ಎಲ್ಲದಕ್ಕೂ ಸಪ್ರೇಟಾಗಿ ಓದ್ಕೊಳ್ಬೇಕಾ? ಅಲ್ಲ, ಒಂದಿಷ್ಟು ಸಬ್ಜೆಕ್ಟ್ಗಳನ್ನು ನಾವೇನು ರೆಫರ್ ಮಾಡ್ತೀವಿ ಅದನ್ನು ಓದ್ಕೊಂಡ್ರಿ ಅಂದರೆ ಎಲ್ಲ ಎಕ್ಸಾಮ್ಗಳಿಗೂ ಆಲ್ಮೋಸ್ಟ್ ಸಿಮಿಲರ್ ಸಬ್ಜೆಕ್ಟ್ಗಳೇ ಇರುವಂಥದ್ದು. ನೀವು ಓದ್ತಾ ಇದ್ರಿ, ಗೊತ್ತಿದೆ ನಮಗೆ, ಎಲ್ಲದಕ್ಕೂ ಆಲ್ಮೋಸ್ಟ್ ಸಿಮಿಲರ್ ಸಬ್ಜೆಕ್ಟ್ಗಳೇ ಇರುವಂಥದ್ದು. ಹಾಗಾಗಿ ಯಾವುದಾದ್ರೂ KS ಲೆವೆಲಿಗೋ IAS ಲೆವೆಲಿಗೋ ನೀವು ಗಟ್ಟಿಯಾಗಿ ತಯಾರಾದ್ರಿ ಅಂತಂದರೆ ನೀವು KPSC ಮತ್ತು KE ಡಿಪಾರ್ಟ್ಮೆಂಟ್ ಮಾಡುವಂಥ ಎಲ್ಲ ಎಕ್ಸಾಮ್ಸ್ಗಳನ್ನು ಆರಾಮಾಗಿ ಕ್ರ್ಯಾಕ್ ಮಾಡ್ಬೋದು. ಏನು ಕಷ್ಟ ಅಂತ ನಿಮ್ಗೆ ಅನ್ಸಲ್ಲ ಸರ್? ಇದು ಅಕಾಡೆಮಿ ಸ್ಟಾರ್ಟ್ ಮಾಡಿ 1 ವರ್ಷ ಆಯ್ತಲ್ಲ ಸರ್? ಈ 1 ವರ್ಷ ನಿಮ್ಮದು ಅನುಭವ ಸರ್? ನಾನು ಮೊದಲಿಂದನೂ ಮಕ್ಕಳ ಮನಸ್ಸುಗಳನ್ನೇ ಅಧ್ಯಯನ ಮಾಡ್ಕೊಂಡು ಬಂದವ. ಕಳೆದ 1 ವರ್ಷದಲ್ಲಿ ಸಾಕಷ್ಟು ಕಲ್ತಿದ್ದೀನಿ. ಆ್ಯಸ್ ಎ ಮ್ಯಾನೇಜ್ಮೆಂಟಲ್ ಲೆವೆಲಲ್ಲಿ ಕಲ್ತಿದ್ದೀನಿ, ಆ್ಯಸ್ ಎ ಲೆಕ್ಚರಾಗಿ ಕಲ್ತಿದ್ದೀನಿ, ಮಕ್ಕಳನ್ನ ಮೋಟಿವೇಟ್ ಮಾಡ್ತಾ ಕಲ್ತಿದ್ದೀನಿ, ಸರಿಯಾದ ದಿಕ್ಕಿನಲ್ಲಿ ಮಕ್ಕಳನ್ನು ಮುನ್ನಡೆಸ್ಕೊಂಡು ಕಲ್ತಿದ್ದೀನಿ. ಸಾಕಷ್ಟು ಪಾಠ, ಮಕ್ಕಳಿಗೆ ಎಷ್ಟು ಪಾಠ ಮಾಡಿದ್ದೀವೋ ಅಷ್ಟೇ ಪಾಠವನ್ನು ನಾನು ಸಹ ಕಲ್ತಿದ್ದೀನಿ. ಆ್ಯಸ್ ಎ ಪರ್ಸನಲಿ ನಾನು ಕಲ್ತಿದ್ದೀನಿ. ಅಟ್ ದ ಸೇಮ್ ಈ ಫೀಲ್ಡ್ನಲ್ಲಿ ಬರ್ತಾ ಇನ್ನೂ ಅದ್ಭುತವಾದ ರಿಸಲ್ಟನ್ನು ಕೊಡಬಲ್ಲೆವು ಅನ್ನೋದನ್ನು ಕೂಡ ತೋರಿಸ್ಕೊಟ್ವಿ. ನೀವು ಯಾವುದೇ ಕಾಂಪಿಟೇಟಿವ್ ಫೀಲ್ಡ್ ಆಗಲಿ, 3 ತಿಂಗಳಲ್ಲಿ ಜಾಬ್ ಸಿಗುತ್ತೆ, 6 ತಿಂಗಳಲ್ಲಿ ಸಿಗುತ್ತೆ, 7 ತಿಂಗಳಲ್ಲಿ ಸಿಗುತ್ತೆ, 1 ತಿಂಗಳಲ್ಲಿ ಸಿಗುತ್ತೆ ಅಂತ ಬೆಂಗಳೂರು ಮತ್ತು ಧಾರವಾಡದ ಸಾಕಷ್ಟು ಇನ್ಸ್ಟಿಟ್ಯೂಟ್ಗಳೆಲ್ಲ ಹೇಳ್ತಾರೆ. ನೀವು 7 ತಿಂಗಳು ಸಾಕು, ಕೋಚಿಂಗ್ ತಗೊಂಡ್ರೆ ಆಗುತ್ತೆ, 3 ತಿಂಗಳು. ಅವ್ರದ್ದೆಲ್ಲ ಒಂದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಅದು ನನಗೆ ಗೊತ್ತದು ಮಾರ್ಕೆಟಿಂಗ್ ಸ್ಟ್ರಾಟಜಿ. ಹೊಸದಾಗಿ ಒಬ್ಬ ಫ್ರೆಶ್ ಆಗಿ ಓದ್ಲಿಕ್ಕೆ ಕೂತ್ಕೊಳ್ತಾನೆ ಅಂತಂದರೆ ಅವನಿಗೆ ಬೇಸಿಕ್ ಅರ್ಥ ಮಾಡ್ಕೊಳ್ಳಿಕ್ಕೆ ಟೈಮ್ ಬೇಕು. 2 ತಿಂಗಳಲ್ಲಿ 3 ತಿಂಗಳಲ್ಲಿ ಆಲ್ರೆಡಿ ಓದ್ಕೊಂಡಿದ್ದವರೇ ನೆಕ್ಸ್ಟ್ ಓದ್ಕೊಂಡ್ರೆ ಆಗ್ಬೋದು. ಏನೂ ಟಚ್ ಇಲ್ಲದೊಬ್ಬ ವಿದ್ಯಾರ್ಥಿ 1 ತಿಂಗಳು, 2 ತಿಂಗಳು, 3 ತಿಂಗಳ ಜಾಬ್ ತಗೊಳ್ತಾನೆ ಅಂದರೆ ಹೆಂಗೆ ಸಾಧ್ಯ ಇದೆ ಇದು? ಈ ಪ್ರಶ್ನೆ ಸಹಜವಾಗಿ ಬಂದೇ ಬರುತ್ತೆ. ನಾವು ತಯಾರಿ ಮಾಡ್ಕೊಳ್ಳಿಕ್ಕೆ ಕೂತ್ಕೊಳ್ತೀವಿ. ಒಂದು 6 ತಿಂಗಳು, 1 ವರ್ಷ ಮಕ್ಕಳ ವಿದ್ಯಾರ್ಥಿಗಳನ್ನ ಹೆಂಗೆ ತಯಾರಿ ಮಾಡಬೇಕು ಅದು ತಕ್ಕಂಗೆ ಕೂತಿರ್ತೀವಿ. ಅದಾದಮೇಲೆ ಏನು ರಿಸಲ್ಟ್ ಎಫೆಕ್ಟಿವ್ ಆಗಿ ಕೊಡಬೇಕು ಅದನ್ನು ಕೊಡ್ತೀವಿ. ಕಳೆದ 1 ವರ್ಷ ಮಕ್ಕಳು ನಾವು ಚೆನ್ನಾಗಿ ತಯಾರಿ ಮಾಡಿದ್ದೀವಿ, ಇನ್ನು 1 ವರ್ಷ ಬಾಕಿ ಇದೆ. ರಿಸಲ್ಟ್ ಕೊಡುವ ಸಿಂಪ್ಟಮ್ಸ್ ಹಂತವಾಗಿ ಬರ್ತಾ ಇದೆ ನಮ್ಮಿಂದ. ಒಬ್ಬಳು SDA ಆಯಿತು ಸೊಸೈಟಿದು, ಇನ್ನು ದರ್ಶನ್ ಮರ್ಚೆಂಟ್ ನೇವಿ ಸೆಲೆಕ್ಟ್ ಆದ. ಇನ್ನೇ ನಮ್ಮ ವಿದ್ಯಾರ್ಥಿಗಳಿಗೆ KS ಸಾಕಷ್ಟು ಹೋಪ್ ಇಟ್ಟಿದ್ದೀನಿ, ಸಾಕಷ್ಟು ವಿದ್ಯಾರ್ಥಿಗಳ ಮೇಲೆ KS ಹೋಪ್ ಇಟ್ಟಿದ್ದೀನಿ. ನೆಕ್ಸ್ಟ್ ಈಗ VA ಎಕ್ಸಾಮ್ ಬರಲಿಕ್ಕಿದೆ, VA ಹೋಪ್ ಇಟ್ಟಿದ್ದೀನಿ. PDO ಕಾಲ್ಫರ್ ಆಗಿದೆ, PDO ಹೋಪ್ ಇಟ್ಟಿದ್ದೀನಿ. ಆ್ಯಂಡ್ ನೆಕ್ಸ್ಟ್ ಬರುವಂತಹ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹೊಸದಾಗಿ ಕಾಲ್ಫರ್ ಆಗ್ತಾ ಇದೆ, ಸುದ್ದಿ ಇದೆ, ಅದ್ರ ಮೇಲೆ ಬಹಳ ದೊಡ್ಡ ಹೋಪ್ ಇಟ್ಟಿದ್ದೀನಿ.
ಒಟ್ಟಾರೆ ಕುಂದಾಪುರದಲ್ಲಿ ಸ್ಪರ್ಧಾತ್ಮಕ ಯುಗದಲ್ಲಿ ಒಂದು ರೆವಲ್ಯೂಷನನ್ನು ಮಾಡಿಯೇ ಸಿದ್ಧಾಂತ ಪಣ ತೊಟ್ಟು ಬಂದಿರುವಂಥದ್ದು. ಹೆದರ್ಕೊಂಡು ವಾಪಸ್ ಹೋಗ್ಲಿಕ್ಕಲ್ಲ. ಯಾವ ಉಡುಪಿ, ಯಾವ ಮಂಗಳೂರು, ಯಾವ ಕರಾವಳಿ ಭಾಗ ಕಾಂಪಿಟೇಟಿವ್ ಯುಗ ಅಂತ ಬಂದರೆ ಹಿಂದೆಡೆಯನ್ನು ತನ್ನ ಹೆಜ್ಜೆಯನ್ನು ಹಿಂದಿಡುತ್ತೋ, ಇದೇ ಭಾಗದಲ್ಲಿ ಒಂದು ರೆವಲ್ಯೂಷನನ್ನು ಕ್ರಿಯೇಟ್ ಮಾಡಬೇಕು, ಒಂದು ಕ್ರಾಂತಿಯನ್ನು ಕ್ರಿಯೇಟ್ ಮಾಡಬೇಕು ಅನ್ನೋ ಹೆಜ್ಜೆಯನ್ನು ಇಟ್ಟಿದ್ದು. ಅದನ್ನು ಸ್ಪರ್ಧಾ ಸಾರಥಿ ಚಾಚು ತಪ್ಪದೆ ಮಾಡ್ತಾ ಇರುತ್ತೆ. ಯಾವುದೇ ಹೆಜ್ಜೆ ಮುಂದಿಟ್ಟು ಹೆಜ್ಜೆಯನ್ನು ಹಿಂದಿಡೋದಿಲ್ಲ. ಮತ್ತು ನೀವು ಸಹ ನೋಡ್ತಾ ಇದ್ರಿ ವಿದ್ಯಾರ್ಥಿಗಳು ನೀವೆಲ್ಲರೂ ಬರುವಂಥ ಫ್ಯಾಕಲ್ಟೀಸ್ ಸಹ ಹೆಂಗಿದ್ದಾರೆ ಅಂತ. IAS, KS ಈ ಥರದ ಲೆಕ್ಚರ್ಸ್ಗಳು ನಮ್ಮಲ್ಲಿ ಬಂದು ಪಾಠ ಮಾಡ್ತಾ ಇರುವಂಥದ್ದು. ಧಾರವಾಡ, ಬೆಂಗಳೂರು, ತುಮಕೂರು ಇಲ್ಲಿನ ಸೆಲೆಕ್ಟಿವ್ ಮತ್ತು ಕ್ವಾಲಿಟಿ ಹೈ ಕ್ವಾಲಿಫೈಡ್ ಫ್ಯಾಕಲ್ಟೀಸ್ ಬಂದು ಇಲ್ಲಿ ಬಂದು ಪಾಠ ಮಾಡ್ತಾರೆ. ನಾವು ನಿಮಗೆ ಏನೇ ಒಂದು ಡೌಟ್ಸ್ ಇದ್ರೂ ಮತ್ತೆ ಕೇಳಿ ಕ್ಲಿಯರ್ ಮಾಡ್ಕೊಳ್ಳಿ, ಇಂಥದ್ದಿದ್ರೆ ಅಲ್ಲಿ ಹಂಗೆ ಇಟ್ಕೊಳ್ಬೇಡಿ, ಈ ರೀತಿಯಲ್ಲಿ ಎಲ್ಲ ಮಕ್ಕಳಿಗೆ ಗೈಡ್ ಮಾಡಿಕೊಂಡು ಪ್ರತಿಯೊಬ್ಬ ವಿದ್ಯಾರ್ಥಿಯನ್ನು ಕೂಡ ಪರ್ಸ್ನಲಿ ತಯಾರು ಮಾಡೋ ನಿಟ್ಟಿನಲ್ಲಿ ಒಂದು ಪ್ರಯತ್ನವನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಇಷ್ಟು ಸಣ್ಣ ಏಜ್ ಅಲ್ಲ, ಇಷ್ಟು ದೊಡ್ಡ ಸಂಸ್ಥೆ ಅಲ್ಲ, ಅದು ಈ ಕುಂದಾಪುರ ಭಾಗದಲ್ಲ ತೆರೀಕ್ ಅನ್ಕೊಂಡು ನಿಮ್ಗೆ ಹೆಂಗೆ ಐಡಿಯಾ ಬಂತು? ಅದೇ ಕುಂದಾಪುರ, ಕರಾವಳಿ ಅಥವಾ ಮಂಗಳೂರು ಭಾಗದಲ್ಲಿ ಯಾಕೆ ಸಂಸ್ಥೆ ತೆರಿಬೇಕು ಅಂತಂದರೆ, ಇಲ್ಲಿ ಡಿಗ್ರಿ ಮಾಡ್ತಾರೆ, PUC ಮಾಡ್ತಾರೆ, ಕೊನೆಗೆ ಮುಗೀತು, ಮತ್ತು ಮುಂದಕ್ಕೆ ಏನು ಗೊತ್ತಿಲ್ಲ ಯಾರಿಗೂ, ಅದೇ ಕಂಪ್ನಿ ಕಡೆಗೆ ಹೋಗ್ತಾರೆ. ಅದರ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ಕೊಡಬೇಕು ಅನ್ನೋದು ಬಹಳ ದೊಡ್ಡ ಕನಸಿತ್ತು ನನಗೆ. ವ್ಯವಸ್ಥೆ ಕೊಡಬೇಕು, ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ಕೊಡಬೇಕು. ಎಲ್ಲಕ್ಕಿಂತ ಹೆಚ್ಚು ಪ್ರೈವೇಟ್ ಸೆಕ್ಟರ್ನಲ್ಲಿ ರಾತ್ರಿ ಹಗಲು ಒಂದೇ ಕಷ್ಟಪಡ್ತಾರೆ. ದಿನಕ್ಕೆ 8 ಗಂಟೆ 10 ಗಂಟೆ ಒದ್ದಾಡ್ತಾರೆ, 12-13 ಸಾವಿರ ಸಂಬಳಕ್ಕೆ. ನೈಟ್ ಶಿಫ್ಟ್ ಇದ್ದರೆ ಅದಕ್ಕೆ ಕಷ್ಟಪಡಬೇಕು, ನೈಟ್ ಶಿಫ್ಟಿಗೆ ಒದ್ದಾಡಬೇಕು. ಅಲ್ಲಿ ಯಾರೋ HR ಅವನ ಹತ್ರ ಬಯಸ್ಕೊಳ್ಬೇಕು, ಒಬ್ಬ ಬಾಸಿಗೋಸ್ಕರ ಬಯಸ್ಕೊಳ್ಬೇಕು. ಕಂಪನಿಯಲ್ಲಿ ನಾವು ದುಡಿಯೋದು ಯಾರಿಗೋಸ್ಕರ ಅಂತ ಕೇಳಿದ್ರೆ, ಒಂದು ಬಾಸನ್ನು, ಒಂದು HR ಉದ್ಧಾರ ಮಾಡಲಿಕ್ಕೆ. ಒಬ್ಬ ವರ್ಕರ್, ಒಬ್ಬ ಎಂಪ್ಲಾಯ್ ಹೆಂಗೆ ಥಿಂಕ್ ಮಾಡ್ತಿರ್ತಾನೆ ಕೇಳಿದ್ರೆ, ನಾನು ದುಡಿದು ನನ್ನ ಉದ್ಧಾರ ಮಾಡ್ಕೋತಾ ಇರ್ತೀನಿ. ಅಲ್ಲ, ಕಂಪ್ನಿಯಲ್ಲಿ ನಾವು ಇಂಡೈರೆಕ್ಟ್ ಬಾಸನ್ನು ಉದ್ಧಾರ ಮಾಡ್ತಾ ಇರ್ತೀವಿ, ನಮ್ಗೆ ಗೊತ್ತಿರೋದಿಲ್ಲ ಅಲ್ಲಿ. ಆದರೆ ಗೌರ್ಮೆಂಟ್ ಸೆಕ್ಟರ್ ಹಾಗಲ್ಲ. ಇಲ್ಲಿ ನೀವು ಮಾಡುವ ಕೆಲಸ ಇದೆಯಲ್ಲ, ಅದನ್ನು ಸರ್ಕಾರಿ ಕೆಲಸವ ದೇವರ ಕೆಲಸ ಅಂತ ಕರೆದದ್ದು. ಇಲ್ಲಿ ಬರುವಂಥದ್ದು ಪಬ್ಲಿಕ್ ಫೈಲ್ಗಳು. ಯಾರೋ ಒಬ್ಬ KS ಆಫೀಸರ್ ಇರ್ತಾರೆ, ಒಬ್ಬ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಇರ್ತಾರೆ, ಏನೋ ಒಂದು ಅನ್ಯಾಯ ಆಗಿದೆ ಅಂತ ಬರ್ತಾರೆ. ಆ ಅನ್ಯಾಯಕ್ಕೆ, ಆ ಕಣ್ಣೀರಿಗೆ ನೀವು ನ್ಯಾಯವನ್ನು ಒದಗಿಸಿ ಕೊಟ್ರಿ ಅಂತಾದರೆ, ಆ ಕಣ್ಣೀರನ್ನು ಒರಗಿಸಿ ಕಳಿಸಿದರೆ ಆ ಜೀವ ಎಷ್ಟು ಖುಷಿ ಪಡ್ಬೋದು, ಎಷ್ಟು ಹೆಮ್ಮೆಯಿಂದ ಒಂದು ಆಶೀರ್ವಾದ ಮಾಡಿ ಕಳಿಸ್ಬೋದು ನಾವು ಪ್ರಾಮಾಣಿಕ ಅಧಿಕಾರಿಗಳಾಗಿದ್ದಿದ್ರೆ. ಆ ರೀತಿಯ ಒಂದು ಪ್ರಾಮಾಣಿಕ ಅಧಿಕಾರಿಗಳನ್ನು ಕುಂದಾಪುರ ಭಾಗದಿಂದ ಕಳಿಸಬೇಕು, ಉಡುಪಿ ಭಾಗದಿಂದ ಕಳಿಸಬೇಕು, ಮಂಗಳೂರು ಭಾಗದಿಂದ ಕಳಿಸಬೇಕು, ಉತ್ತರ ಕನ್ನಡ ಭಾಗದಿಂದ ಕಳಿಸಬೇಕು, ಈ ಕರಾವಳಿ ಬೆಲ್ಟ್ ಏನಿದೆ, ಶಿವಮೊಗ್ಗ ಭಾಗ, ಇದೆಲ್ಲ ಭಾಗದಿಂದ ನಾವು ಕಳಿಸಬೇಕು ಅನ್ನುವ ಕಾನ್ಸೆಪ್ಟನ್ನು ಇಟ್ಕೊಂಡೆ ಕುಂದಾಪುರದ ಈ ಸಿಟಿಯಲ್ಲಿ ನಾನು ಸ್ಪರ್ಧಾ ಸಾರಥಿ ಅಕಾಡೆಮಿಯನ್ನು ಮಾಡಿರುವಂಥದ್ದು. ಹಾಗಾಗಿ ಆರಂಭದಲ್ಲಿ ಜನರಿಗೆ, ಮಕ್ಕಳಿಗೆ ರೀಚ್ ಆಗಲಿ ಸ್ವಲ್ಪ ಕಷ್ಟ ಆಗ್ತಾ ಇತ್ತು ಫಸ್ಟು. ಆದರೆ ಈಗ ಮಕ್ಕಳೇ ಬಾಯಿಂದ ಬಾಯಿಗೆ ಹೇಳಿ ಒಂದು ಪಾಸಿಟಿವ್ ರೆಸ್ಪಾನ್ಸನ್ನು ಕೊಡ್ತಾ ಇದ್ದಾರೆ. ನಾವು ಸ್ಟಾರ್ಟಿಂಗಲ್ಲಿ ಪ್ಯಾಂಪ್ಲೆಟು, ಬ್ಯಾನರ್, ಅದು ಇದು ಅಂತೆಲ್ಲ ಹಂಚಿತ್ತು. ಆದರೂ ಅದೆಷ್ಟು ಹಂಚಿದ್ರು ಬಹಳ ದೊಡ್ಡ ಎಫೆಕ್ಟಿವ್ ಆಗಿರಲಿಲ್ಲ. ಈಗ ಹಾಗಿಲ್ಲ, ಮಕ್ಕಳೇ ಒಬ್ಬರದೊಬ್ಬರು ಬಾಯಿಗೆ ಹೇಳಿ ಅಡ್ಮಿಷನ್ಗಳು ಬರ್ತಾ ಇದ್ದಾವೆ. ಇದು ಯಾವಾಗ ಬರುತ್ತೆ ಅಂತ ಕೇಳಿದ್ರೆ, ಟೀಚಿಂಗ್ ಚೆನ್ನಾಗಿದ್ದಾಗ, ಅದ್ಭುತವಾಗಿರುವಂಥ ಕ್ವಾಲಿಟಿ ಕೊಟ್ಟಾಗ. ಕ್ವಾಲಿಟಿ ವಿಚಾರದಲ್ಲಿ, ಟೀಚಿಂಗ್ ವಿಚಾರದಲ್ಲಿ ಸ್ಪರ್ಧಾ ಸಾರಥಿ ನೋ ಕಾಂಪ್ರಮೈಸ್. ಎಷ್ಟು ಕ್ವಾಲಿಟಿ ಕೊಡಲೇಬೇಕು, ಕೊಟ್ಟೇ ಕೊಡ್ತೀವಿ. ನಿಮ್ಮಲ್ಲಿ ಪಾಸಿಟಿವ್ ನೆಗೆಟಿವ್ ಅಂತ? ನನ್ನ ಬದುಕಿನ ನೆಗೆಟಿವ್ ಅಂತ ಯಾವುದೂ ಇಲ್ಲ. ಯಾಕೆ ಅಂತ ಕೇಳಿದ್ರೆ, ನೀವು ಹೇಳಿದ ತಕ್ಷಣ ನಾನು ನೆಗೆಟಿವ್ ಅಂತ ಏನಾದರೂ ಆಲೋಚನೆ ಮಾಡಿದರೆ ಅದೇ ನನ್ನ ನೆಗೆಟಿವ್. ಹಾಗಾಗಿ ನೆಗೆಟಿವ್ ಬಗ್ಗೆ ಯಾವತ್ತೂ ತಲೆ ಕೆಡಿಸ್ಕೊಳ್ಳಲ್ಲ. ಪಾಸಿಟಿವ್ ವಿಚಾರಗಳು ಏನು ಅಂತ ಕೇಳಿದ್ರೆ, ಗೊತ್ತಿಲ್ಲದೆ ಇರೋ ಸಾಕಷ್ಟು ವಿಚಾರಗಳನ್ನು ಪ್ರತಿನಿತ್ಯ ಕಲಿಯೋದಕ್ಕೆ ಹಂಬಲಿಸ್ತಾ ಇರ್ತೀನಿ. ಅದೇ ನನ್ನ ಪಾಲಿನ ಪಾಸಿಟಿವ್ ಅಂಶ ಅಂತ ನಾನು ಅಂದುಕೊಳ್ತೀನಿ. ಯಾಕೆ ಅಂತ ಕೇಳಿದ್ರೆ, ಎಲ್ಲವೂ ಗೊತ್ತಿದ್ರೆ ನಾಳೆ ಕಲಿಲಿಕ್ಕೆ ಏನಿರುತ್ತೆ? ಇದು ನನ್ನೊಬ್ಬನ ಪಾಸಿಟಿವ್ ಅಲ್ಲ, ಎಲ್ಲರ ಪಾಸಿಟಿವ್ ಕೂಡ ಅದೇ. ಮನುಷ್ಯನಿಗೆ ಸಾಕಷ್ಟು ವಿಚಾರಗಳು ಗೊತ್ತೇ ಇರೋದಿಲ್ಲ. ಗೊತ್ತಿಲ್ಲದೆ ಇರೋದನ್ನು ಪ್ರತಿನಿತ್ಯ ಕಲಿಲಿಕ್ಕೆ ಬರ್ತಾ ಇರೋದನ್ನು ನನ್ನ ಜೀವನದ ಪಾಸಿಟಿವ್ ಅಂತ ಅಂದ್ಕೊಳ್ತೀನಿ. ಹಾಗಾಗಿ ಇದು ನನ್ನ ಜೀವನದ ಪಾಸಿಟಿವ್. ನೆಗೆಟಿವ್ ಏನಿದೆ ಅಂತ ಆಲೋಚನೆ ಮಾಡಲ್ಲ. ನೀವು ಕೇಳಿದ ತಕ್ಷಣ ಆಲೋಚನೆ ಮಾಡಿದ್ದೀನಿ ಅಂದರೆ ಅದು ನನ್ನ ನೆಗೆಟಿವ್ ಆರಂಭ ಅಂತ. ಅಲ್ಲಿಂದ ಶುರುವಾಯಿತು ನಾನು ನೆಗೆಟಿವ್ ಆಲೋಚನೆ ಮಾಡೋದು. ಹಾಗಾಗಿ ನೆಗೆಟಿವ್ಸ್ ಬಗ್ಗೆ ತಲೆ ಕೆಡಿಸ್ಕೊಳ್ಳೋದು.